ಜೈ ಹಿಂದ್ ಫ್ರೆಂಡ್ಸ್, ಹೆಂಗಿದ್ರಪ್ಪ ಎಲ್ಲರೂ? ಚಲೋ ಇದ್ರಬೇಕು ನನ್ನ ಮಟ್ಟಿಗೆ. ಎಲ್ಲರಿಗೆ ಇವತ್ತಿನ ವಿಡಿಯೋದಾಗ ಸ್ವಾಗತ. ನಿಮಗೆ ಹೊಸದಾಗಿ ಬಂದ್ರೆ ನೀವು ಈ ID ಫಾಲೋ ಮಾಡಿರಿ. ಏನಂದ್ರೆ ಈಗ ಅಂದ್ರೆ ಈಗ ಮೊನ್ನೆ ಈಗ ಇಂಡಿಯನ್ ಆರ್ಮಿ ರಾಯಚೂರು ರ್ಯಾಲಿ ಮುಗ್ದವ್ರದ್ದು ಈಗ ಮೆರಿಟ್ ಲಿಸ್ಟ್ ಬಿಟ್ಟು ಕಿಶಿ ಈಗ ಎಲ್ಲರೂ ಸೆಲೆಕ್ಷನ್ ಆಗಿದ್ದಾರೆ. ಈಗ ಎಲ್ಲರ ಡೌಟ್ ಅದಕ್ಕಿನ್ನೂ ಈಗ ಸೆಕೆಂಡ್ ಮೆರಿಟ್ ಲಿಸ್ಟ್ ಬರ್ತಾನಿಲ್ಲ, ಏನು ಥರ್ಡ್ ಬರ್ತೈತಿ, ಏನು ಬರ್ತಾನಿಲ್ಲ, ಏನು ಬರೋದೈತಿ. ಇದು ಈ ವಿಡಿಯೋದಾಗ ನಿಮ್ಗೆಲ್ಲ ಹೇಳ್ಕೊಡ್ತೀನಿ. ಏನಂದ್ರೆ ಈಗ ಮೊನ್ನೆ ಆಗಿದ್ದು ರ್ಯಾಲಿ ರಾಯಚೂರ್ದು ಎಲ್ಲರೂ ಆದವ್ರಿಗೆ ಕಾಂಗ್ರ್ಯಾಚುಲೇಷನ್. ಅವ್ರದ್ದು ಹೆಂಗಂದ್ರೆ ಹಾಗೆ ಪ್ರಯತ್ನ ಮಾಡ್ತೀರಿ. ಪ್ರಯತ್ನ ಮಾಡಿದ್ರೆ ಫಲ ಸಿಗ್ತಾ ಇಲ್ದ್ರೆ ಏನೂ ಸಿಗೋಲ್ಲ. ಈಗ ಪ್ರಯತ್ನ ಮಾಡಿದ್ನೇರನ್ನ ಸಿಗ್ತಾ ಇಲ್ದ್ರೆ ಇಲ್ಲ. ಆದವರು ಕಾಂಗ್ರ್ಯಾಚುಲೇಷನ್. ಹಿಂಗೆ ನೀವು ಈಗ ಏನು ಮಾಡೋಕ್ಕೆ ಹೋಗ್ಬೇಡ್ರಿ. ಈಗ ಟ್ರೈನಿಂಗ್ ಕರೆದು ನಿಮ್ಗೆ ಕರೀತಾರೆ. ಕರೆದ ಬಳಿಕ ಈಗ ರಿಸಲ್ಟ್ ಬಿಟ್ಟು 1 ಮಂತ್ ಆಗೋದು ಕರೀತಾರೆ. ಕರೆದ ಬಳಿಕ ನೀವು ಹೋಗ್ಬೋದು. ಸೇಫ್ಟಿಯಾಗಿರ್ರಿ. ನೀವು ಎಷ್ಟು ದಿನ ಸೇಫ್ಟಿ ಇರ್ತೀರ ಅದು ನಿಮ್ಮ ಮ್ಯಾಗೆ ಡಿಪೆಂಡ. ಹಾಲಾರ್ದವ್ರಿಗೆ ಹೆಂಗಂದ್ರೆ ಈಗ ನೀವು ಮೆಹನತ್ ಮಾಡಿರಿ. ಹಾಗೆ ಮೆಹನತ್ ಮಾಡಿದ್ರೆ ಅಂದರೆ ಸಿಗ್ತದೆ, ಇಲ್ದ್ರೆ ಏನೂ ಸಿಗೋಲ್ಲ. ಆಗಿಲ್ಲ ಅಂದ್ರೆ ಈಗ ಈ ಸರಿ ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ, ಇಲ್ಲರ ಅದ್ರ ನೆಕ್ಸ್ಟ್ ಟೈಮ್ ಏಜ್ ಮುಗೀತಂದ್ರೆ ಭೀ ಮತ್ತೊಂದು ಜಾಬೇ ಹಾಕೋದು. ಒಟ್ಟು ಬಿಡೋದಿಲ್ಲ, ಛಲ ಬಿಟ್ಟೇ ಬಿಡೋದಿಲ್ಲ. ಅದು ಕೊಟ್ಟ ನಮ್ದು ಹಣೆ ಬಾರ ಇದ್ದಿದ್ದಂದ್ರೆ ಭೀ ನಮ್ಮ ಹಣೆ ಬರದಂದು ತೆಗೆದು ಹೋದ್ರೆ ಭೀ ಅದು ಹಣೆ ಬರದಂದು ತೆಗ್ದು ಹಣೆ ಬರೋದಾಗ ಸೇರಿಸ್ದಂಗೆ ಮಾಡಿಸ್ಬೇಕು. ಆ ಥರ ಕಷ್ಟಪಡ್ಬೇಕು, ಅಷ್ಟು ಮೆಹನತ್ ಮಾಡಬೇಕು, ಅವಾಗೇ ಸಿಗ್ತದೆ. ಮೆಹನತ್ ಮಾಡಿಲ್ಲ ಏನೂ ಇಲ್ಲ. ಈಗ ರೊಕ್ಕ ಗಳಿಸೈತಂದು ನೀವು ಈಗ 1 ಡೇ ಪೂರ ಈಗ ನೀವು ನಾರ್ಮಲ್ ಕೆಲಸ ಇತ್ತಂದ್ರೆ 300 ರೂಪಾಯಿ ಕೊಡ್ತಾರೆ. ನೀವು ಭಾಳ ಹಾರ್ಡ್ ಕೆಲಸ ಇತ್ತಂದ್ರೆ 600 ರೂಪಾಯಿ, ಅದ್ರಕ್ಕಿಂತ ಹಾರ್ಡ್ ಇತ್ತಂದ್ರೆ 1000 ರೂಪಾಯಿ ಕೊಡ್ತಾರೆ. ಹಾಗೆ ನೀ 1000 ತಗ ಮನಿ ಸಿಗ್ತಾವ. ಅಷ್ಟು ಕಷ್ಟ ಮಾಡಿ 1 ಡೇದಾಗ 1000 ರೂಪಾಯಿ ಗಳಿಸ್ಕೊಂಡು ತರ್ತೀವಿ ನೋಡಿ. ಅಷ್ಟು ನೀವು ಮೆಹನತ್ ಮಾಡಬೇಕು. ಒಂದೇ ಟೈಮಿಗೆ 100% ಹೊಡಿಬೇಕು. ಇಷ್ಟು ದಿನ ಮೆಹನತ್ ಮಾಡೋದು, ಈಗ ರನ್ನಿಂಗ್ ಅದು ಹೊಡಿರ್ತೀರಿ ನೀವು, ಇಷ್ಟು ದಿನ ಮೆಹನತ್ ಮಾಡ್ತೀರಿ, ಅದ್ರ ಮೇಲೆ ಡಿಪೆಂಡ್. ಈಗ ಫೈನಲ್ ದಿನ ಹೆಂಗೆ ಹೊಡಿಬೇಕು ಹಂಗೆ 100% ಹೊಡಿಬೇಕು ಫಿಕ್ಸ್. ಹೊಲಿಗೆ ಬಿಡ್ರಿ ಹಿಂದಿನ ಮಾತಿಗೆ. ಆದ್ರೆ ಆಲಾರ್ದವ್ರು ಇಲ್ಲ. ಈಗ ಏನಂದ್ರೆ ಈಗ ಸೆಕೆಂಡ್ ಮೆರಿಟ್ ಲಿಸ್ಟ್ ಬಿಡ್ತಾರೇನಿಲ್ಲ, ಏನು ಬಿಡೋ ಚಾನ್ಸ್ ಅದ ನಿಮ್ಗೆ. ಸೆಕೆಂಡ್ ಮೆರಿಟ್ ಲಿಸ್ಟ್ದು ಎದ್ರ ಮ್ಯಾಗ ನಿಮ್ಗೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಬಿಡ್ತಾರ ಅನ್ನೋದು ನಿಮ್ಗೆ ಇದಕ್ಕೆ ಹೇಳ್ತಾನೆ. ಸೆಕೆಂಡ್ ಮೆರಿಟ್ ಲಿಸ್ಟ್ ಹೆಂಗೆ ಬಿಡ್ತಾರಂದ್ರೆ ಗೊತ್ತಾ? ಈಗ ನೀವು ಈಗ ಸೆಲೆಕ್ಷನ್ ಆಗಿರ್ತೀರಿ, ಟ್ರೈನಿಂಗ್ ಹೋಗಿರ್ತೀರಿ. ಸೆಕೆಂಡ್ ಮೆರಿಟ್ ಲಿಸ್ಟ್ ಅಷ್ಟು ಜಲ್ದಿ ಬಿಡೋಲ್ಲ. ಟ್ರೈನಿಂಗ್ ಹೋಗಿರ್ತೀರಿ, ಇಲ್ಲ ಟ್ರೈನಿಂಗ್ ಹೋಗಿದ್ದಪ್ಪ ಇಲ್ಲಿ ಈಗ ಡಾಕ್ಯುಮೆಂಟ್ಸ್ ಕರೆದಿರ್ತಾರಲ್ಲ, ಡಾಕ್ಯುಮೆಂಟ್ಸ್ ಅದು ಕರೆದಿರ್ತಾರೆ. ನಿಮ್ಮ ಯಾರೋ ಡಾಕ್ಯುಮೆಂಟ್ಸ್ ಕರೆದಿರ್ತಾರೆ. ಡಾಕ್ಯುಮೆಂಟ್ಸ್ದಾಗ ಈಗ ಅಲ್ಲೇ ಬಂದಿರಲ್ಲ ಅರ್ಧ ಜನ. ಈಗ ಹೆಂಗಂದ್ರೆ ಈಗ 100 ಜನ ಕರೆದಿರಂದ್ರೆ ಈಗ ಅದ್ರಾಗ ಒಂದು 10-15 ಮಂದಿ ಬರ್ಲಾರ್ದಾಗಿ ಸೆಕೆಂಡ್ ಮೆರಿಟ್ ಲಿಸ್ಟ್ ತೆಗಿತಾರೆ. ಸೆಕೆಂಡ್ ಮೆರಿಟ್ ಲಿಸ್ಟ್ ಹಂಗೆ ಬರ್ತದೆ. ಮತ್ತು ಥರ್ಡ್ ಮೆರಿಟ್ ಲಿಸ್ಟ್, ಸೆಕೆಂಡ್ ಮೆರಿಟ್ ಲಿಸ್ಟ್ ಕೂಡಿಸಿ, ಇಲ್ಲಾರ ಥರ್ಡ್ ಮತ್ತು ಫೋರ್ತ್ ಕೂಡಿಸಿ ಈ ಟ್ರೈನಿಂಗ್ ಸೆಂಟರ್ ಹೋಗಿರ್ತೀರಿ ನೀವು. ಟ್ರೈನಿಂಗ್ ಸೆಂಟರ್ ಹೋಗೋಣ, ಅಲ್ಲಿ ಭೀ ಬಂದಿರಲ್ಲ ಜನ. ಬಂದವ್ರು ಮತ್ತು ಹೊಳೆ ಹೋಗಿರ್ತಾರೆ. ಅವ್ರ ಜಾಗಿ ಥರ್ಡ ಫೋರ್ತ್ ತೊಗೊಳ್ತಾರೆ. ಮತ್ತು ಈಗ ಅರ್ಧ ಟ್ರೈನಿಂಗ್ 1 ಮಂತ್ ಮುಗೀತಂದ್ರೇನು 5th ಅಂತ ತೊಗೋತಾರೆ. ಪೂರಾ 5th 5 ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, 5th ತನಕ ಮೆರಿಟ್ ಲಿಸ್ಟ್ ಬರ್ತಾವೆ. ಯಾವ್ದು ಭೀ ಯಾರು ಇರಲಿ, ಅದು ಅಷ್ಟಕ್ಕೆ ಗೊತ್ತಿರಲಿ ಯಾರಿಗೆ ಭೀ. ಇದು ಇಂಪಾರ್ಟೆಂಟ್ ವಿಡಿಯೋದ, ಇದು ನೀವು ನೋಡಲೇಬೇಕು. ಮತ್ತು ನಿಮಗೆ ಈಗ ಸೆಲೆಕ್ಷನ್ ಆದವ್ರು ಈಗ ನೀವು ಇದು ವಿಡಿಯೋ ನೋಡ್ತೀರಿ, ಇಲ್ಲರ ಸೆಲೆಕ್ಷನ್ ಆಲಾರ್ದವ್ರು ನೋಡ್ತೀರಿ, ಇಲ್ಲರ ಹೊರಗಿನವ್ರು ಯಾರೇ ಈಗ ಸೆಲೆಕ್ಷನ್ ಆಲಾರ್ದವ್ರದ್ದು ಅಣ್ಣ ತಮ್ಮವರು ಅಕ್ಕಂಗಿರು ಯಾರೇ ನೋಡ್ತೀರಿ ಅಂದ್ರೆ ಇದು ಅವ್ರಿಗೆ ವಿಡಿಯೋ ಶೇರ್ ಮಾಡಿರಿ. ಯಾಕಂದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಬರ್ತದಕ್ಕೆ ಬರ್ತದೆ, ಅದು ಬಂದೇ ಬರ್ತದೆ. ಈಗ ಬತ್ತಂದ್ರೆ ಅದು ಯಾರಿಗೆ ಗೊತ್ತಿರಲ್ಲ, ಆಫ್ಲೈನ್ ಬಿಡ್ತಾರೆ. ಈಗ ನೀವು ಫೋನ್ ನಂಬರ್ ಎಲ್ಲ ವಾಟ್ಸಪ್ ನಂಬರ್ ಎಲ್ಲರ ಯಾರಾದ್ರೆ ಜಿಮೇಲ್ ID ಕೊಟ್ಟಿರ್ತೀರಲ್ಲ ಈಗ ನಿಮ್ಮದಲ್ಲಿ ಯಾರೋದಾಗ, ಈಗ ಅವ್ರಿಗೆ ನಿಮ್ಗೆ ಹೆಂಗೆ ಭೀ ಕಾಂಟ್ಯಾಕ್ಟ್ ಆಗಿಲ್ಲ ಅಂದರೆ ನಿಮ್ಗೆ ಒಟ್ಟು ಸನ್ನಿ ಇದ್ದವ್ರದ್ದು ಭೀ ಈಗ ಒಂದು ಜಿಮೇಲ್ ID 10 ಜನ 20 ಜನ ಎಷ್ಟು ಮಂದಿ ಸಿಲೆಕ್ಟ್ ಮಾಡ್ತಾರೆ ಅಷ್ಟು ಮಂದಿ ಬರ್ತಾರೆ. ಯಾರಿಗೂ ಒಬ್ರಿಗೆ ಜಿಮೇಲ್ IDದಾಗ ನಿಮ್ದು ಹೆಸರು ಭೀ ಬರ್ಬೋದು. ಒಮ್ಮೆ ಒಂದು ಜಿಮೇಲ್ ID ಅಷ್ಟು ಮಂದಿ ಬರ್ತದೆ. ಇಂಡಿಯನ್ ಆರ್ಮಿ ಒಂದು ಜಿಮೇಲ್ ID ಬರ್ತದೆ. ಅವ್ರು ನಿಮ್ಗೆ ಡೈರೆಕ್ಟ್ ನಿಮ್ಮ ನಂಬರ್ಗೆ ಅಚಾನಕ್ ನಿಮ್ಮದು ಜಿಮೇಲ್ ID ಕಳೆದಿತ್ತು, ಇಲ್ಲರ ವಾಟ್ಸಪ್ ನಂಬರ್ ಹೋಗಿತ್ತು, ಇಲ್ಲರ ಫೋನೇ ಖರಾಬ್ ಆಗಿತ್ತು ಅಂದ್ರೆ ನೀವು ಮತ್ತೊಬ್ಬರ ಬಳಿ ಹೋಗಿ ನೋಡ್ಬೋದು. ಸರಿ ಹಿಂಗೆ ಆಗೈತಿ. ಒಂದು ನಮ್ಮ ದೋಸ್ತಂದು ಅವನ ಹೆಸರು ಬಂದಿದ್ದು, ಬಂದ ಬಳಿಕ ಅವ ನೋಡಿದ್ಲು ಒಟ್ಟ ಜಿಮೇಲ್ ID. ಈಗ ಹಿಂಗೆ ಇಬ್ಬರು ಜನ ದೋಸ್ತರಿದ್ರು. ಅವನಿಗೆ ಕೇಳೋಣ, ಅವ ಅಂದ ನಂದು ಮೆರಿಟ್ ಲಿಸ್ಟ್ ಬಂದ ಅಣ್ಣ, ನಂದು ಮೆರಿಟ್ ಲಿಸ್ಟ್ ಕೂತೋಣ, ಥರ್ಡ್ ಮೆರಿಟ್ ಲಿಸ್ಟ್ ಬರ್ತಂದು ನನ್ನ ಸೆಲೆಕ್ಷನ್ ಆಯ್ತಂದು. ನಂದು ನೋಡ್ಬೇಕಂದ್ರೆ ಅವನ ಬಳಿ ಏನೂ ಇಲ್ಲ. ಅದ್ರಾಗ ಅವನದ್ರಾಗ ಜಿಮೇಲ್ದಾಗ ಹೋಗಿ ಹೆಸರು ನೋಡೋದು, ಇವಂದು ಹೆಸರು ಬಂದಿದ್ದು ಇವ್ನಿಗೆ ಗೊತ್ತಿದ್ದಿಲ್ಲ. ನಾಳೆಗೆ ಮಾರ್ನಿಂಗ್ ರಿಪೋರ್ಟಿಂಗ್ ಇತ್ತು ಒಂದು ಡಾಕ್ಯುಮೆಂಟ್ಸ್ದು ಕರೆದಿರೋರು. ಕರೆದ ಬಳಿಕ ಇವ್ನಿಗೆ ಪಟ್ ನೈಟ್ ಮಾಡಿಸಿ ನೈಟ್ ರೈಟ್ ಆದ ಮುಂಜಾಳೆ ಡಾಕ್ಯುಮೆಂಟ್ಸ್ ಕ್ಲಿಯರ್ ಮಾಡ್ದೆ. ಹಿಂಗೆ ನಸೀಬು ಯಾರು ನಸೀಬ್ ತೆರಿತದೆ ಹೇಳಕ್ಕೆ ಬರಲ್ಲ. ಅದಕ್ಕೆ ನೀವು ಪ್ರಯತ್ನ ಮಾಡೋದು ಯಾವತ್ತೂ ವೇಸ್ಟ್ ಆಗೋಲ್ಲ. ಇದೊಂದು ತಿಳ್ಕೊರಿ, ನೀವು ಒಟ್ಟು ವೇಸ್ಟ್ ಆಗಕ್ಕೆ ಹೋಗಲ್ಲ. ಪ್ರಯತ್ನ ಮಾಡೋದು ವೇಸ್ಟೇ ಆಗೋಲ್ಲ. ಈಗ ಹೆಂಗೆ ಓದಿರ್ತೀರಿ ಸ್ಟಡಿ, ನಿಮ್ಮಲ್ಲಿ ಒಂದು ನಾಲೆಜ್ ಇರ್ತದೆ. ಈಗ ರನ್ನಿಂಗ್ ಓಡ್ತೀರಿ, ನಿಮ್ಮಲ್ಲಿ ಒಂದು ರನ್ನಿಂಗ್ ಇರುತ್ತೆ, ಪ್ರಾಕ್ಟೀಸ್ ಇರುತ್ತೆ, ಫಿಟ್ನೆಸ್ ಇರುತ್ತೆ. ಈಗ ಹೊಲ್ದಾಗ ಬೆಳೆ ಹಾಕಿರ್ತೀರಿ, ನೀವು ಬೆಳೆಯೋದು ಎದ್ದು ಬಳಕೋದ್ರದ್ದು ಫಲ ಕೊಡುತ್ತೆ. ಹಾಗೆ ನೀವು ಒಂಥರ ಟೈಮ್ ಹತ್ತ. ಈಗ
ಹೊಲ್ದಾಗ ಬೆಳೆ ಹಾಕಿರ ಲಗೇಜ್ ಒಂದೇ ದಿನದಾಗ ಹೇಳೋದು ಯಾವುದು ಸಾಧ್ಯನೇ ಇಲ್ಲ. ಈ ಜಗತ್ತಾಗ ಎಂಥ ಒಂದು ಟಾನಿಕೇ ಇಲ್ಲ ನಿಂಗೆ ಒಂದೇ ದಿನದಾಗ ನಿಂಗೆ ಇದು ಆಲೋಕ. ಅದು ನಸೀಬ್ ಇರಬೇಕು ಮತ್ತು ಕಷ್ಟ ಭೀ ಪಟ್ಟಿರ್ಬೇಕು. ಆ ಥರ ಅದ್ರ ಬಗ್ಗೆ ಮೆಹನತ್ ಭೀ ಮಾಡಿರ್ಬೇಕು. ಈಗ ಮೆಹನತ್ ಮಾಡಿದವ್ರಿಗೆ ಸಿಗ್ತದೆ, ಮೆಹನತ್ ಮಾಡ್ಲಾರ್ದವ್ರಿಗೆ ಸಿಗ್ತದೆ, ಹೇಳಕ್ಕೆ ಬರಲ್ಲ. ಅದು ನಸೀಬ್ ಮೇಲೆ ಡಿಪೆಂಡ. ನಸೀಬ್ ಅದು ಏನೋ ಅನ್ನೋದಿಲ್ಲ, ಮೆಹನತ್ ಮಾಡ್ರೆ ಸಿಗ್ತಾ ಆಲ್ಮೋಸ್ಟ್ 80%. 20% ಲಕ್ ಮ್ಯಾಗ ಇರ್ತದಿಲ್ಲ, 10% ಲೆಕ್ಕ. ಅದ್ರ ಮ್ಯಾಗ ಮೆಹನತ್ ಮ್ಯಾಗ ಡಿಪೆಂಡ್ ಇರ್ತದೆ. ಇದೇ ಥರ ನೀವು ಮೆಹನತ್ ಮಾಡ್ತಾಯಿದ್ರೆ ನಿಮ್ದು ಇದು ಇರ್ತಾ. ಇದೇ ಇವತ್ತಿನ ವಿಡಿಯೋ ನೀವು ಹೆಚ್ಚಿಗೆ ಶೇರ್ ಮಾಡಿದಿರಂದ್ರೆ ನಮ್ಗೆ ಮೋಟಿವೇಶನ್ ಸಿಗ್ತದೆ. ನಾನು ಮತ್ತೊಂದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾ. ಈಗ ನೀವು ಈ ವಿಡಿಯೋ ಮಾಡಿದ ನಿಮ್ಗೆ ಲೈಕ್ ಶೇರ್ ಬಂದಿಲ್ಲ ಅಂದ್ರೆ ನಂಗೆ ಮೊರಲ್ ಡೌನ್ ಆಗ್ತಾ. ಯಾವತ್ತೂ ಮೊರಲ್ ಹೈ ಇರಬೇಕು. ಮತ್ತು ಇದೇ ಥರ ನಿಮ್ಗೆ ವಿಡಿಯೋ ಬೇಕಿತ್ತು ನಮ್ಮದು ID ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇದು ವಿಡಿಯೋ ಶೇರ್ ಮಾಡಿರಿ. ಜೈ ಹಿಂದ್ ಫ್ರೆಂಡ್.